ಬಿಗ್ ಬಾಸ್ ಮನೆಯಲ್ಲಿ ದಾಖಲೆ ಬರೆದ ಹನುಮಂತ ಈ ವಾರ ಅತಿ ಹೆಚ್ಚು ಊಟ ಪಡೆದ ಹನುಮಂತನಿಗೆ ಕಿಚ್ಚನ ಮೆಚ್ಚುಗೆ ಸಿಕ್ಕಾಪಟ್ಟೆ ಸಿಕ್ಕಿದ ವೀಕ್ಷಕರೇ. ಬನ್ನಿ ಹನುಮಂತನಿಗೆ ಈ ವಾರ ಸಿಕ್ಕ ಊಟ ಎಷ್ಟು ನೋಡ್ಕೊಂಬರೋಣ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನನ್ನ ಇಷ್ಟಪಡುವ ವ್ಯಕ್ತಿಗಳು ಅತಿ ಹೆಚ್ಚು ಜನ ಇದ್ದಾರೆ ಎಂಬುದು ನಿಮಗೂ ಕೂಡ ಗೊತ್ತು. ಹನುಮಂತ ಮುಗ್ಧನಾಗಿದ್ರು ಕೂಡ ಈ ಒಂದು ಗಾದೆ ಇದೆ, ಹಳ್ಳಿ ಮಕ್ಕಳು ಬೆಳಿಬೇಕು ಕಂಡ್ರೆಯ ಅನ್ನೋದು. ಸೊ ಹಾಗಾಗಿ ಹಳ್ಳಿಯಿಂದ ಬಂದು ಕುರಿ ಮೇಯಿಸ್ಕೊಂಡಿದ್ದಂಥ ಹನುಮಂತ ದೊಡ್ಡ ಮಟ್ಟದ ಹೆಸರನ್ನ ಮಾಡ್ತಾರೆ ಅಂದ್ರೆ ಇದು ನಿಜಕ್ಕೂ ಒಂದು ಸಾಧಕರಿಗೆ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಹನುಮಂತನ ಒಂದು ಟ್ಯಾಲೆಂಟ್ಗೆ ಈ ರೀತಿಯ ದೊಡ್ಡ ಪ್ರಶಂಸೆಗಳು ಸಿಕ್ಕಿದೆ ಅಂದ್ರೆ ಅದು ನಿಜಕ್ಕೂ ಒಂದು ದೇವರ ಪವಾಡ ಅಂತಾನೆ ಹೇಳ್ಬೋದು ವೀಕ್ಷಕರ. ಕೊನೆಗೂ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತ ಹನುಮಂತ ತನ್ನದೇ ಆದ ಒಂದು ಛಾಪನ್ನ ಮೂಡಿಸಿದ್ದಾರೆ. ಟಾಸ್ಕ್ ಆಡುವಾಗ ನಿಯತ್ತಿನ ಆಟವನ್ನ ಆಡಿ ಸೈನಿಸಿಕೊಂಡ ಹನುಮಂತ ನೇರವಾಗಿ ಗೆಳೆಯನನ್ನು ಬಿಡದೆ ನಾಮಿನೇಟ್ ಮಾಡಿದ್ದಾರೆ. ತಪ್ಪು ಸರಿ ಯಾವುದು ಎಂಬುದನ್ನ ತಿಳಿದು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಹನುಮಂತ ಯಾವುದೇ ಕಾರಣಕ್ಕೂ ಬಕೆಟ್ ಹಿಡಿಯುವ ಕೆಲಸವನ್ನ ಇವತ್ತಿಗೂ ಕೂಡ ಮಾಡಿಲ್ಲ. ನೇರವಾಗಿ ಇದ್ರೆ ಒಂದೇ ದಿನ ಇರಬೇಕು, ಇಲ್ಲ ಅಂದ್ರೆ ಹೋಗ್ತಾ ಇರಬೇಕು ಆಚೆ ಅನ್ನುವ ನಿರ್ಧಾರ ಈ ಒಂದು ಬಿಗ್ ಬಾಸ್ ಹನುಮಂತನ ಕೈಯಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತು ವೀಕ್ಷಕರ. ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಜಾಸ್ತಿ ಇವತ್ತು ಇರಲ್ಲ ಅನ್ನೋದು ಅವರಿಗೆ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ರು. ಆದರೆ ಹನುಮಂತನಿಗೆ ಹಲವಾರು ಜನ ಫ್ಯಾನ್ಸ್ಗಳು ಇನ್ನಷ್ಟು ಜಾಸ್ತಿ ಕೂಡ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾದ ಪಟ್ಟವನ್ನು ಅಲಂಕರಿಸಿದ ಹನುಮಂತ ಇವತ್ತು ಈ ವಾರದಲ್ಲಿ ಕಿಚ್ಚ ಸುದೀಪ್ ಬರೋಬ್ಬರಿ 10 ಲಕ್ಷ ಓಟನ್ನ ಗಳಿಸಿದ್ದಾರೆ ಎಂದು ಕಿಚ್ಚ ಸುದೀಪ್ ಚಪ್ಪಳೆಯನ್ನ ಕೊಟ್ಟು ಮೆಚ್ಚಿ ಅವರಿಗೆ ಶುಭಾಶಯ ಕೇಳಿದ್ದಾರೆ. ಇದು ಬಿಗ್ ಬಾಸ್ ಇತಿಹಾಸದಲ್ಲೇ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಹನುಮಂತ ಎಂಬುದನ್ನ ಬಿಗ್ ಬಾಸ್ ಮನೆಯ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ವೀಕ್ಷಕರ. ಬಿಗ್ ಬಾಸ್ ಮನೆಯಲ್ಲಿ ಸೆನ್ಸೇಷನ್ ಸ್ಟಾರ್ ಹಾಗೆ TRP ಕಿಂಗ್ ಎನಿಸಿಕೊಂಡಿದ್ದಂತಹ ಹನುಮಂತ ಈ ರೀತಿಯಾಗಿ ಜನರನ್ನ ಸಂಪಾದನೆ ಮಾಡುತ್ತಿರೋದು ನೋಡಿ ಅನೇಕರು ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ಹನುಮಂತನಿಗೆ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋದು ಅವರು ಅರ್ಥ ಮಾಡಿಕೊಂಡಿಲ್ಲ. ಈ ವಾರದ ಒಂದು ಆಟದಲ್ಲಿ ಹನುಮಂತ ಬಹಳ ಫೇಮಸ್, ಬಹಳ ಸೆನ್ಸೇಷನ್, ಒಳ್ಳೆ ಕಲಾಕಾರ ಅಂತಾನೆ ಹೇಳ್ಬೋದು. ಅಷ್ಟು ಟ್ಯಾಲೆಂಟ್ ಇದ್ದ ಹನುಮಂತ ಆಟವನ್ನು ಆಡಿದ್ರು. ಸೊ ಆಟದಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಕೊಡುವ ಸ್ಪರ್ಧೆ ಅಂದ್ರೆ ಅದು ಹನುಮಂತ. ಸೊ ಈ ವಾರ ಕಿಚ್ಚ ಸುದೀಪ್ ಅವರು ಮೆಚ್ಚಿ ಒಂದು ಚಪ್ಪಾಳೆಯನ್ನ ಕೊಟ್ಟಿದ್ದ ಅಂದ್ರೆ ನಿಜಕ್ಕೂ ಖುಷಿ ಆಗುತ್ತೆ ವೀಕ್ಷಕರ. ಅತಿ ಹೆಚ್ಚು ಊಟ ಪಡೆದು 10 ಲಕ್ಷ ಊಟ ಪಡೆದು ಬರೋಬ್ಬರಿ ಒಂದು ಬಿಗ್ ಬಾಸ್ ದಾಖಲೆಯನ್ನೇ ಮುರಿದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.